ದೆಹಲಿಯ ಸೆಕೆಯಿಂದ ಬಾಧಿತರಾದಂಥ ಪೊಲೀಸರಿಗೆ ಗಾಳಿ ಬೀಸ್ತಿರ್ತಕ್ಕಂಥ ಯುವಕ. ಪೊಲೀಸರಿಗೆ ಹೂವು ಕೊಟ್ಟು ಸತ್ಕರಿಸ್ತಿರ್ತಕ್ಕಂಥ ಹುಡುಗಿ, ಜೊತೆಗೆ ಅಪ್ಪಿತಪ್ಪಿ ಗಾಯಗೊಂಡಂಥ ಪೊಲೀಸರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ಯುವಜನರ ಪರವಾಗಿರ್ತಕ್ಕಂಥ ವೈದ್ಯರು. ಗಾಯಗೊಂಡಂಥ ಯುವಕ ಯುವತಿಯರಿಗೆ ಬೆಂಗಾವಲಾಗಿ ನಿಂತಹ ಯುವತಿಯರು ಮಧ್ಯರಾತ್ರಿಯಲ್ಲಿ ಕೇಳಿ ಬರ್ತಿರುವ ಪ್ರೇಮಗೀತೆಗಳು. ಇದು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟದ ಕಣದಲ್ಲಿ ಕಂಡು ಬರ್ತಕ್ಕಂಥ ನವಿರು ಪ್ರೇಮಗೀತೆ. ಸ್ನೇಹಿತರೆ, ಜುಲೈ 20ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದ ಯುವಜನರ ಮೇಲೆ ದೆಹಲಿ ಪೊಲೀಸರು ಯಾವ ರೀತಿ ಕ್ರೂರವಾಗಿ ಹಲ್ಲೆ ಮಾಡಿದ್ರು, ಅವ್ರ ಜೊತೆಗೆ ಕೆಲವು BJP ಗೂಂಡಗಳು ಸೇರ್ಕೊಂಡು ಯಾವ ರೀತಿ ಹೆಣ್ಮಕ್ಳುಗಳಿಗೆ ತೊಂದರೆ ಕೊಟ್ಟರು, ರಕ್ತ ಹರಿಯೋ ಥರ ಹೊಡೆದ್ರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸಾವಿರಾರು ವಿಡಿಯೋಗಳ ಮೂಲಕ ನೋಡಿದ್ದೀವಿ, ಕಣ್ಣೀರು ಹಾಕಿದ್ದೀವಿ, ಈ ಮೋದಿ ಸರ್ಕಾರಕ್ಕೆ ಇಡೀ ಶಾಪ ಹಾಕಿದ್ದೀವಿ. ಆದರೆ ಈ ಯುವಜನರ ಹೋರಾಟ ಮಾತ್ರ ನಿಲ್ಲಿಸಿಲ್ಲ. ಮಾರನೇ ದಿನನೇ ಜುಲೈ 21ನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ಮತ್ತೆ ಜಂತರ್ ಮಂತರ್ನಲ್ಲಿ ಅವರು ನೆರೆದಿದ್ದಾರೆ. ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಅವರಿಗೆ ಬೆಂಬಲದ ಮಹಾಪುರವೇ ಹರಿದು ಬರ್ತಾ ಇದೆ. ಪೆಟ್ಟು ತಿಂದ ಯುವಜನರ ಮೈ ತುಂಬ ಅಷ್ಟೆಲ್ಲ ನೋವಿದ್ರೂ ಕೂಡ ಅವರ ಮನದಲ್ಲಿ ಪ್ರೀತಿ ಹಚ್ಚ ಹಸಿರಾಗಿ ಉಳಿದಿದೆ. ಹೋರಾಟದ ಜಾಗದಲ್ಲಿ ಒಬ್ರಿಗೊಬ್ಬರು ಸಹಾಯ ಮಾಡ್ತಾ ಇದ್ದಾರೆ, ಗಾಳಿ ಬೀಸ್ತಾ ಇದ್ದಾರೆ, ಊಟ ನೀರು ಕೊಡ್ತಾ ಇದ್ದಾರೆ, ವೈದ್ಯರುಗಳು ಬಂದು ಔಷಧಿ ಹಚ್ಚುತ್ತಾ ಇದ್ದಾರೆ, ಒಟ್ಟಾರೆ ಒಂದು ಪ್ರೀತಿಯ ಭಾಷ್ಯವನ್ನೇ ಬರಿತಾ ಇದ್ದಾರೆ. ಅಂತಹ ನಾನು ನೋಡಿದಂಥ 10 ಹೃದಯಸ್ಪರ್ಶಿ ರೀಲ್ಗಳನ್ನು ಈಗ ನಿಮ್ಮ ಮುಂದಿಡ್ತಾ ಇದ್ದೀನಿ. ಒಂದು, ಹಸಿದವರಿಗೆ ಊಟ ನೀರು ಹಂಚ್ತಾ ಇರ್ತಕ್ಕಂಥ ನಿಜವಾದಂಥ ದೇಶ ಪ್ರೇಮಿಗಳು. ಹೋರಾಟದ ಕಣದಲ್ಲಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಜನರಿಗೆ ಅಲ್ಲಿ ಎಷ್ಟು ಜನ ಊಟ ಮಾಡಿದ್ದಾರೆ, ಎಷ್ಟು ಜನ ಬಿಟ್ಟಿದ್ದಾರೆ ಏನೂ ಅರಿಯದೆ ಸಿಕ್ಕವರಿಗೆಲ್ಲ ಊಟ ಮಾಡಿದ್ದೀರಾ, ತಗೊಳ್ಳಿ ಊಟ ಮಾಡಿ, ನೀರು ಕುಡೀರಿ, ಗಾಳಿ ಬೀಸ್ತಕ್ಕಂಥದ್ದು. ಮತ್ತು ಈ ಪ್ರೊಟೆಸ್ಟ್ ಸೈಟ್ಗೆ ಬರಲಾಗದಿರ್ತಕ್ಕಂಥ ಈ ದೇಶದ ಎಲ್ಲೆಲ್ಲಿಂದನೂ ಕೂಡ ಝೊಮ್ಯಾಟೋದಲ್ಲಿ, ಸ್ವಿಗ್ಗಿನಲ್ಲಿ, ಬ್ಲಿಂಕಿಟ್ನಲ್ಲಿ ಊಟ ನೀರು ಔಷಧಿಗಳನ್ನ ಕಳಿಸ್ಕೊಡ್ತಿರ್ತಕ್ಕಂಥ ಮಹಾನೀಯರು. ಇದಕ್ಕಿಂತ ದೇಶ ಪ್ರೇಮವನ್ನು ನಾವು ಬೇರೆಲ್ಲಿ ನೋಡಲಿಕ್ಕೆ ಸಾಧ್ಯ ಅಲ್ವಾ? ಎರಡನೇ ಈ ರೀಲ್ ನೋಡಿ ನೀವು. ಮೆಡಿಕಲ್ ಕಿಟ್ ತಗೊಂಡು ಜಂತರ್ ಮಂತರ್ನ ಪ್ರೊಟೆಸ್ಟ್ ಸೈಟ್ಗೆ ಯುವತಿ ಆಟೋದಲ್ಲಿ ಹೋಗ್ತಾ ಇದ್ದಾಳೆ ತನ್ನ ಸ್ನೇಹಿತನ ಜೊತೆ. ಅವಳು ಯಾವ್ಯಾವ ರೀತಿಯ ಒಂದು ವಸ್ತುಗಳನ್ನ ತಗೊಂಡು ಹೋಗ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನ ಎಷ್ಟು ಖುಷಿಯಿಂದ ವಿವರಿಸ್ತಾ ಇದ್ದಾಳೆ ಅಂತಂದರೆ ಈ ವಿಡಿಯೋ ನೋಡಿದ್ರೆ ಎಂಥವ್ರಿಗೂ ಖುಷಿ ಆಗಲ್ವಾ? ಮೂರನೇ ವಿಡಿಯೋ ನೋಡಿ. ಈ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರೆಲ್ಲ ಯುವಕ ಯುವತಿಯರು ಗಾಯಗೊಂಡಿದ್ದಾರೆ ಪೊಲೀಸ್ ಹಿಂಸಾಚಾರದಲ್ಲಿ ಅವರೆಲ್ಲರಿಗೂ ಬ್ಯಾಂಡೇಜ್ ಆಗ್ತಾ ಇದ್ದಾರೆ, ಫಸ್ಟ್ ಏಡ್ ಮಾಡ್ತಾ ಇದ್ದಾರೆ, ಅವ್ರನ್ನ ಆರೈಕೆ ಮಾಡ್ತಾ ಇದ್ದಾರೆ. ನೀವು ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೀತಿ ಆರೈಕೆ ಮಾಡ್ತಾ ಇಲ್ಲ, ಅಪ್ಪಿತಪ್ಪಿ ಗಾಯಗೊಂಡಂಥ ಪೊಲೀಸರಿಗೂ ಸಹ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದರೆ ಕೊನೆಗೆ ಉಳಿತಕ್ಕಂಥದ್ದು ಮನುಷ್ಯತ್ವ, ಮಾನವೀಯತೆ ಮಾತ್ರ ಅಂತಕ್ಕಂಥ ಒಂದು ಮೇರು ಸಂದೇಶವನ್ನು ಸಾರ್ತಾ ಇರ್ತಕ್ಕಂಥ ಈ ರೀಲ್ ನೋಡ್ಬೋದು. ನಾಲ್ಕನೇದು, ಗಾಯಾಳುಗಳಾಗಿರ್ತಕ್ಕಂಥವ್ರು ಓಡೋಗಿ ಮನೆಯಲ್ಲೋ ಆಸ್ಪತ್ರೆಯಲ್ಲೋ ಉಳಿದಿಲ್ಲ. ಆ ಯುವಜನರು ವಾಪಸ್ ಜಂತರ್ ಮಂತರ್ಗೆ ಬಂದಿದ್ದಾರೆ, ತಮ್ಮ ಹೋರಾಟವನ್ನು ಕಂಟಿನ್ಯೂ ಮಾಡಿದ್ದಾರೆ. ಇಂಥ ಯುವಜನರ ಬಗ್ಗೆ ನಾವು ಏನು ಹೇಳ್ದಲ್ವಾ, ಒಂದು ಸಲ್ಯೂಟ್ ಹೊಡಿಬೇಕು ಅವ್ರಿಗೆ. ಅಂಥ ಯುವಜನರ ಮೇಲೆ ಮತ್ತೆ ದಾಳಿ ಆಗಬಾರ್ದು, ಮತ್ತೆ ಈ ರಾಕ್ಷಸಿ ಪೊಲೀಸರು ಅಥವಾ BJP RSS ಗೂಂಡಗಳು ಬಂದು ಹಲ್ಲೆ ಮಾಡಬಾರ್ದು ಅಂತೇಳಿ ಬೆಂಗಾವಲವಾಗಿ ನಿಂತಿರೋರು ಯಾರು ಗೊತ್ತಾ? ಯುವತಿಯರು. ಈ ದಿಟ್ಟ ಯುವತಿಯರು ನೋಡಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಿಂತವ್ರೆ, ಯಾರನ್ನೂ ಒಳಗೆ ಬರಕ್ಕೆ ಬಿಡಲ್ಲ. ಇಲ್ಲಿ ನೋಡಿ ಮಹಿಳೆಯರೇ ಮುಂದೆ ನಿಂತಿದ್ದಾರೆ. ಯಾಕೆ ಅಂತಂದರೆ ಮಹಿಳೆಯ ಪೊಲೀಸರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಅವ್ರನ್ನ ನಾವು ಹ್ಯಾಂಡಲ್ ಮಾಡ್ಬೋದು. ಹಿಂದೆ ಯುವಜನರು ಹುಡುಗರಿದ್ದಾರೆ, ಅವ್ರ ಮೇಲೆ ಅಟ್ಯಾಕ್ ಆಗಬಾರ್ದು ಅಂತ ಎಲ್ಲ ಮಹಿಳೆಯರು ಮುಂದೆ ಕೂತು ಒಂದು ಕಾವಲು ರೀತಿಯಲ್ಲಿ ಇಡೀ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. 5ನೇ ರೀಲ್ ನೋಡಿ. ಇಡೀ ರಾತ್ರಿ ಈ ಜಂತರ್ ಮಂತರ್ ಎಚ್ಚರವಿದೆ. 20ನೇ ತಾರೀಕು ಜಂತರ್ ಮಂತರ್ನಲ್ಲಿ ಅಷ್ಟೆಲ್ಲ ಹಿಂಸಾಚಾರ ನಡೆದಿದೆ. 21ನೇ ತಾರೀಕು ಮತ್ತೆ ಹೋರಾಟ ಕಂಟಿನ್ಯೂ ಆಗಿದೆ. 21ನೇ ತಾರೀಕಿನ ರಾತ್ರಿ ಇಡೀ ರಾತ್ರಿ ಜಂತರ್ ಮಂತರ್ ಎಚ್ಚರವಾಗಿದೆ.
ಅಲ್ಲಿ ಗೋಧಿ ಮೀಡಿಯಾಗಳು ತೋರಿಸ್ತೇ ಇರ್ತಕ್ಕಂಥ ಒಂದು ನಿಜವಾದಂಥ ಅಪ್ಡೇಟನ್ನು ಸಾಮಾನ್ಯ ಜನರು, ಅವ್ರು ಯಾವ ಮೀಡಿಯಾ ಅಲ್ಲ, ಅವ್ರ ಹತ್ರ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಇಲ್ಲ, ಅವ್ರಿಗೆ ಏನು ಚಂದವಾಗಿ ಪ್ರಾಸಬದ್ಧವಾಗಿ ಮಾತಾಡ್ಲಿಕ್ಕೆ ಬರಲ್ಲ. ಆದರೆ ಅವರು ನೋಡಿ, ನಾನು ಬೆಳಿಗ್ಗೆ 3 ಗಂಟೆಗೆ ಹೋದೆ, 4 ಗಂಟೆಗೆ ಹೋದೆ, ಈ ಥರ ಇದ್ದಾರೆ ಜನ, ಈ ಥರ ಮಾಡ್ತಾ ಇದ್ದಾರೆ, ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ಈ ರೀತಿ ಆಡ್ತಾ ಇದ್ದಾರೆ ಅಂತ ಜನರೇ ಮಾಧ್ಯಮಗಳಾಗಿ ಎಲ್ಲ ವಿವರಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಿಂದಲೂ ಕೂಡ ಚಂದ್ರಪ್ರಭಾ ಕಟಾರಿಯಂತಹ ಹೋರಾಟದ ಮನಸ್ಸುಗಳು ದೆಹಲಿಗೆ ಹೋಗಿ ನೀವೇನೇನು ಆಗ್ತಾ ಇದೆ ಅಂತಕ್ಕಂಥ ಲೈವ್ ಅಪ್ಡೇಟ್ಸನ್ನು ಕೊಡ್ತಾ ಇದ್ದಾರೆ. 6ನೇದು ನೋಡಿ, ಈ ಯುವಜನರು ಹೋರಾಟದ ಹೊಸ ಮಾದರಿಯನ್ನು ಹುಟ್ಟಾಕಿದ್ದಾರೆ. ಅವರು ಘೋಷಣೆಗಳು ಎಷ್ಟು ಕ್ರಿಯೇಟಿವ್ ಆಗಿರ್ತವೆ, ಅವರ ಏನು ಒಂದು ಫ್ಲೆಕಾರ್ಡ್ಗಳು ಎಷ್ಟು ಇನೋವೇಟಿವ್ ಆಗಿರ್ತವೆ ಅಂದರೆ, ಒಂದು ಚಿತ್ರ ಸಾವಿರಾರು ಪದಗಳಿಗೆ ಸಮಾಂತರ ನಾವು ಹೇಳ್ತೀವಲ್ಲ, ಅದಕ್ಕಿಂತನೂ ಭಾಳ ಕ್ರಿಯೇಟಿವ್ ಆಗಿ ಇವರು ನಡೆಸ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ ಏನು ಹಿಂಸಾಚಾರ ನಡೀತು, ನಾವು ಹಿಂದೆ ಜಲಿಯನ್ ವಾಲಾಬಾಗ್ ಹಿಂಸಾಚಾರವನ್ನು ಪಠ್ಯಪುಸ್ತಕದಲ್ಲಿ ಓದಿದ್ವಿ. ಈಗ ನಮ್ಮ ಕಣ್ಣಾರೆ ದೆಹಲಿನಲ್ಲಿ ಯುವ ಜನರ ಮೇಲೆ ಹಿಂಸಾಚಾರ ನಡೆದಿದೆ. ಸಾವಿರಾರು ಜನರಿಗೆ ಗಾಯಗೊಂಡಿದ್ದಾರೆ. ಅವರು ಚಲ್ಲಾಪಿಲ್ಲಿಯಾಗಿ ಓಡೋಗಿದ್ದಾಗ ಅವರ ಚಪ್ಪಲಿಗಳು ಅಲ್ಲೇ ಉಳ್ಕೊಂಡಿದ್ವಲ್ಲ, ಆ ಚಪ್ಪಲಿಗಳು, ಶೂಗಳು ಎಲ್ಲವನ್ನು ತಂದು ಒಂದು ಕಡೆ ಗುಡ್ಡೆ ಹಾಕಿ ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನಮ್ಮ ಈ ಕಾಕ್ರೋಚ್ನ ಯುವ ಜನರು. ಆ ಮೂಲಕ ಹೋರಾಟದ ಒಂದು ಹೊಸ ಮಾದರಿಯನ್ನು ಅವರು ಮುಂದಿಟ್ಟಿದ್ದಾರೆ. 7ನೇ ರೀಲ್ ನೋಡಿ, ಏನು ಹೋರಾಟ ಮಾತ್ರ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಅಲ್ಲ, ಆ ಹೋರಾಟದ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಸುಂದರವಾಗಿ ಇಟ್ಕೊಳ್ಬೇಕು ಅಂತೇಳಿ ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಯುವ ಜನರು ಸ್ವಯಂ ಪ್ರೇರಿತವಾಗಿ ಕಸ ಎತ್ತತಕ್ಕಂಥದ್ದು, ಗುಡಿಸ್ತಕ್ಕಂಥದ್ದು, ಈ ರೀತಿ ಮಾಡಿ ತಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಈ ಸುಂದರ ಮನಸ್ಸುಗಳಿಗೆ ನಾವು ಏನು ಹೇಳೋಣ ಅಲ್ವಾ. 8ನೇದು ನೋಡಿ, ಪೊಲೀಸರು ಅಷ್ಟೆಲ್ಲ ದುಷ್ಟಾಚಾರದಿಂದ ಹೊಡೆದಿದ್ದಾರೆ, ಲಾಠಿ ಬೀಸಿದ್ದಾರೆ, ತುಳಿದಿದ್ದಾರೆ, ಟಿಯರ್ ಗ್ಯಾಸ್ ಹಾಕಿದ್ದಾರೆ. ಆದರೂ ಕೂಡ ಈ ಯುವಜನರಿಗೆ ಪೊಲೀಸರ ಮೇಲೆ ಅಂತಹ ಒಂದು ದ್ವೇಷವೇ ಇಲ್ಲ. ಅವ್ರಿಗೆ ಗೊತ್ತು ಪೊಲೀಸರ ಹಿಂದೆ ಯಾರು ಇದನ್ನು ಮಾಡಿಸ್ತಾ ಇದ್ದಾರೆ, ಮೋದಿ ಮತ್ತು ಶಾ ಇದರ ಹಿಂದೆ ಇದ್ದಾರೆ. ಆ ರಾಜಕೀಯವನ್ನು ವಿರೋಧಿಸಬೇಕೇ ಹೊರತು ನಾವು ಈ ಅಬ್ಸ್ಟ್ರಾಲ್ ಪೊಲೀಸರ ಮೇಲೆ ವಿರೋಧಿಸಿ ಏನಾಗಬೇಕು ಅಂತೇಳಿ ಅಂಥ ಪೊಲೀಸರಿಗೆ ಒಬ್ಬ ಯುವಕ ಹೋಗಿ ಗಾಳಿ ಬೀಸ್ತಾ ಇದ್ದಾನೆ, ಒಬ್ಬ ಪೊಲೀಸರಿಗೆ ಹೋಗಿ ಸಹಾಯ ಮಾಡ್ತಾ ಇದ್ದಾರೆ. ಈ ಮೂಲಕ ಪೊಲೀಸರಿಗೆ ಮುಜುಗರ ಉಂಟು ಮಾಡ್ತಕ್ಕಂಥ, ಪೊಲೀಸರಿಗೆ ಒಂದು ಗಿಲ್ಟ್ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಈ ಯುವ ಜನರು ಮಾಡ್ತಾ ಇದ್ದಾರೆ. 9ನೇದು ನೋಡಿ, ಕೆಟ್ಟದಾಗಿ ಹೊಡೆದಂಥ ಈ ಪೊಲೀಸರಿಗೆ ಒಬ್ಬ ಮಹಿಳೆ ಕೇಳ್ತಾಳೆ, ಅವಳಿಗೆ ಏಟಾಗಿದೆ, ಕುಂಟ್ಕೊಂಡು ಬರ್ತಾ ಇದ್ದಾಳೆ, ಆದರೂ ಕೂಡ ಅವಳು ಧೈರ್ಯದಿಂದ ಕೇಳ್ತಾಳೆ, ನೋವಿದೆ ಅವಳಲ್ಲಿ, ನಿಮಗೆ ಮಕ್ಕಳಿಲ್ವಾ, ನಿಮ್ಮ ಮಕ್ಕಳು ಭವಿಷ್ಯ ಮುಖ್ಯ ಅಲ್ವಾ, ಅವರು ನೀಟ್ ಎಕ್ಸಾಮ್ ಬರೆಯಲ್ವಾ, ಅವರು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಲ್ವಾ, ಆ ಪೇಪರ್ ಲೀಕ್ ಆದರೆ ನೀವು ಹಿಂಗೆ ಇರ್ತೀರಾ ಅಂತ ಒಂದು ಹೇಳ್ತಾರೆ. या नहीं, आप लोग के घर में बच्चे एक मिनट आप लोग लेके खड़े हो जाओ, इधर कोई नहीं, 2 जन खड़े हो जाओ. ಇನ್ನೊಂದು ನೋಡಿ, 20ನೇ ತಾರೀಕು ರಾತ್ರಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನಸ್ಸೋ ಇಚ್ಛೆ ಒಂದು ಅಮಾನುಷವಾಗಿ ಹೊಡೆದಂಥ ಪೊಲೀಸರು ಮತ್ತು CRPFನವರು ಇವರೆಲ್ಲ ವಾಪಸ್ ಮನೆಗೆ ಹೋಗುವಾಗ ಚಪ್ಪಾಳೆ ತಟ್ಟಿ ಯುವಜನರು ಅವ್ರನ್ನ ಬೀಳ್ಕೊಡ್ತಾ ಇದ್ದಾರೆ. ಹೋಗಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಹಾನ್ ಸಾಧನೆ ಹೇಳಿ, ನಾನು ಇವತ್ತು ಇಷ್ಟು ಜನಕ್ಕೆ ಕೊಡದೆ, ಇಷ್ಟು ಜನರು ಕಾಲು ಮುರಿದಾಕ್ತೆ, ಇಷ್ಟು ಜನರು ಅಲ್ಲಿ ಮುರಿದಾಕ್ತೆ ಅಂತ ಹೇಳಿ ಅಂತೇಳಿ ಚಪ್ಪಾಳೆ ತಟ್ಟಿ ಕಳಿಸ್ಕೊಡ್ತಾರಲ್ಲ, ಇದಕ್ಕಿಂತ ಪ್ರತಿಭಟನೆಯ ಮಾದರಿ ಬೇಕಾ ನಮಗೆ? बहुत अच्छा काम किया सर, घर पे जाके बच्चों को बताना पापा ने बहुत अच्छा काम किया है, बच्चों को मार के हंस रहे हो, प्राउड महसूस करना, प्राउड. ಕೊನೆಯದಾಗಿ 10ನೇ ರೀಲ್ ನೋಡಿ, ಇದು ಇಷ್ಟೆಲ್ಲ ನೋವಿದೆ, ಇಷ್ಟೆಲ್ಲ ಸಂಕಟ ಇದೆ, ಆದರೂ ಕೂಡ ಯುವ ಜನರು ಅದನ್ನು ತೋರಿಸ್ಕೊಳ್ಳದೆ ಒಂದು ನೋವಿನಲ್ಲೂ ಅರಳಿದ ಹೂಗಳು, ಬೆಂಕಿಯಲ್ಲೂ ಅರಳಿದ ಹೂಗಳ ರೀತಿಯಲ್ಲಿ ಪ್ರೀತಿಯ ಒಂದು ಭಾಷೆನಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ರ್ಯಾಪ್ ಸಾಂಗ್ಗಳನ್ನ ಆಡ್ತಾ ಇದ್ದಾರೆ, ಇನ್ಕಲಾಬ್ ಜಿಂದಾಬಾದ್ ಘೋಷಣೆ ಕೊಡ್ತಾ ಇದ್ದಾರೆ, ಪ್ರೀತಿಯ ಗಾಳಿ ಬೀಸ್ತಿದೆ ಅಂತೇಳಿ ಸಯ್ಯಾರ ಹಾಡನ್ನು ಹಾಕೊಂಡು ಅವರು ಹೋಗ್ತಾ ಇದ್ದಾರೆ ಅಂತಂದರೆ ಈ ಯುವ ಜನರ ಅದಮ್ಯ ಪ್ರೇಮಕ್ಕೆ ಏನು ಹೇಳೋಣ? ಒಟ್ಟಾರೆಯಾಗಿ ಈ ಯುವ ಜನರು ನಮಗೆ ದಿಕ್ಕನ್ನು ತೋರಿಸ್ತಾ ಇದ್ದಾರೆ. ಇವರೇ ಮುಂದಿನ ಭಾರತದ ಭರವಸೆಗಳು. ನಾವ್ಯಾರು ಕೂಡ ಈ ದೇಶ ಉದ್ಧಾರ ಆಗಲ್ಲಪ್ಪ ಅಂತ ಭರವಸೆ ಕಳ್ಕೊಳ್ಳೋದು ಬೇಡ. ಈ ಯುವ ಜನರಿದ್ದಾರೆ, ಈ ಸಣ್ಣ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ಇವರು ಈ ಪ್ರತಿಭಟನೆಯನ್ನು ಲೀಡ್ ಮಾಡ್ತಾ ಇದ್ದಾರಲ್ಲ, ಇವರು ನಿಜವಾಗ್ಲೂ ಕೂಡ ಏನು ಒಂದು ಸುಂದರ, ಆರೋಗ್ಯಕರ, ಶಾಂತಿಯುತ ಸಮಾಜ ಬೇಕು ಅಂತ ನಾವು ಬಯಸ್ತೀವಲ್ಲ, ಅದನ್ನು ಖಂಡಿತ ಕಟ್ಟುತ್ತಾರೆ. ಅಂತಹ ವಿಶ್ವಾಸ ನನಗಂತೂ ಇದೆ. ಈ ಹೋರಾಟ ನೋಡ್ತಾ ಇದ್ರೆ ನನಗೆ ನಾಳಿನ ಭವಿಷ್ಯದ ಬಗ್ಗೆ ಮತ್ತಷ್ಟು ಭರವಸೆ ಬರ್ತಾ ಇದೆ. ಇಂತಹ ಒಂದು ಅದಮ್ಯ ಚೇತನ ಹೋರಾಟ ಕಟ್ತಾ ಇರ್ತಕ್ಕಂಥ ಈ ಯುವ ಜನರಿಗೆ, ಈ ಮಕ್ಕಳ ಪಾದಕ್ಕೆ ಶರಣು. ಧನ್ಯವಾದಗಳು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.